लोक अदालत में कुल 9,899 लंबित मामलों का निपटारा किया गया है। 14,28,15,540 रुपए की वसूली की गई है तथा पक्षकारों को मुआवजा प्रदान किया गया। जिले भर में कुल 28,149 प्री लिटिगेशन मामलों का निपटारा किया गया है और 6,68,09,52 रुपए की वसूली की गई है तथा पक्षकारों को मुआवजा प्रदान किया गया है। न्यायाधीश ने बताया कि इस लोक अदालत में वैवाहिक विवादों का निपटारा किया गया है और मध्यस्थता के माध्यम से 9 जोड़ों को मिलाया गया तथा न्यायालयों में लंबित कुल 12 पुराने मामलों को निपटारा किया गया है। जिले भर में 30 सितंबर तक 90 दिवसीय मेडिसिन फॉर नेशन अभियान चलाया गया है और इस अभियान में न्यायालय में लंबित मामलों का मध्यस्थता के माध्यम से बिना किसी खर्चे के शीघ्र निपटारा किया जाएगा। उन्होंने कहा, चूंकि यह आम जनता के लिए एक अच्छा अवसर है, इसलिए बड़ी संख्या में लोगों को इसमें भाग लेकर इसका लाभ उठाना चाहिए। इस अवसर पर जिला विधिक सेवा प्राधिकरण के कर्मचारी जगदीश डोरे, आकाश सज्जन शेट्टी आदि उपस्थित रहे। कैमरामैन पपुराज का कवरेज। ಪ್ರಾಧಿಕಾರ ನವದೆಹಲಿ ಇವರ ನಿರ್ದೇಶನದಂತೆ ನಮ್ಮ ಬೀದರ್ ಜಿಲ್ಲೆಯಾದ್ಯಂತ ದಿನಾಂಕ 13/9/2025 ರಾಷ್ಟ್ರೀಯ ಲೋಕಾದಾಲತನ್ನು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಯಿತು। ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 38,308 ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಮತ್ತು ಒಟ್ಟು ಪರಿಹಾರವನ್ನು ಅಂದರೆ 20,96,16,492 ಹಣವನ್ನು ಪರಿಹಾರ ಹಣವನ್ನಾಗಿ ಕಕ್ಷಿದಾರರಿಗೆ ಒದಗಿಸಲಾಗಿದೆ ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಅಂದರೆ 9,899 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಮತ್ತು 28,139 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಈ ಒಂದು ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ। ಸದರಿ ಲೋಕಾದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಸಹಕರಿಸಿದ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲೆಯಾದ್ಯಂತ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಪ್ರಾಧಿಕಾರದ ಮೂಲಕ ಅಭಿನಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ ಮತ್ತು ವಿಶೇಷವೇನಂತಂದರೆ ಈ ಒಂದು ಲೋಕಾದಾಲತ್ನಲ್ಲಿ 9 ದಂಪತಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಒಂದು ಮಾಡಿದ್ದೇವೆ। ಅಂದರೆ ಸದರಿ ದಂಪತಿಗಳು ಡೈವರ್ಸ್ ಅಪ್ಲಿಕೇಶನ್ ಹಾಕಿ ಕೋರ್ಟಿಗೆ ಬಂದಿದ್ದರು, ಅವ್ರಿಗೆ ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ 9 ಜೋಡಿಗಳನ್ನು ನಾವು ಒಂದು ರಾಜ್ಯ ಸಂಧಾನದ ಮೂಲಕ ಒಂದು ಮಾಡಿದ್ದೇವೆ ಮತ್ತು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 10 ಸೀನಿಯರ್ ಸಿಟಿಜನ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಹಾಗೂ 12 ಓಲ್ಡ್ ಕೇಸಸ್, ಅದರಲ್ಲಿ 10 ಸಿವಿಲ್ ಓಲ್ಡ್ ಪ್ರಕರಣಗಳನ್ನು ಮತ್ತು 4 ಕ್ರಿಮಿನಲ್ ಓಲ್ಡ್ ಪ್ರಕರಣಗಳನ್ನು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ। ಈ ಒಂದು ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತ ಎಲ್ಲ ಸಿಬ್ಬಂದಿಗಳು ಮತ್ತು ಸರ್ಕಾರಿ ಎಲ್ಲ ಅಧಿಕಾರಿಗಳು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನ ಯಶಸ್ವಿಗೊಳಿಸಲಿಕ್ಕೆ ಅವರ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ। ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಹಾಗೂ ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರ ನಿರ್ದೇಶನದಂತೆ ಮೆಡಿಸಿನ್ ಫಾರ್ ದಿ ನೇಷನ್ ಅಂತೇಳಿ 90 ಡೇಸ್ ನಾವು ಸ್ಪೆಷಲ್ ಡ್ರೈವ್ ಕ್ಯಾಂಪೇನನ್ನು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದವರು ಇದನ್ನು ಲಾಂಚ್ ಮಾಡಿದ್ದಾರೆ। ಈ ಒಂದು 90 ಡೇಸ್ ಸ್ಪೆಷಲ್ ಡ್ರೈವ್ ಮೆಡಿಸಿನ್ ಕ್ಯಾಂಪೇನ್ ದಿನಾಂಕ 1/7/2025ರಿಂದ 30/9/2025 ಈ ಒಂದು ಮೆಡಿಸಿನ್ ಕ್ಯಾಂಪೇನನ್ನು ನಾವು ಪ್ರಾರಂಭ ಮಾಡಿದ್ದೇವೆ। ಈ ಒಂದು ಮೆಡಿಸಿನ್ ಕ್ಯಾಂಪೇನ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇಲ್ಲಿ ಕೂಡ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಒಂದು ಸಾರ್ವಜನಿಕರ ಒಂದು ಒಳ್ಳೆಯ ಅವಕಾಶ ಇದೆ। ಈ ಒಂದು ಮೆಡಿಸಿನ್ ಫಾರ್ ದಿ ನೇಷನ್ 90 ಡೇಸ್ ಸ್ಪೆಷಲ್ ಡ್ರೈವ್ ಇನ್ನು ಸುಪ್ರೀಂ ಕೋರ್ಟ್ ನಿರ್ದೇಶನ ಇರುವುದರಿಂದ ನಾವು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಕೂಡ ಮೆಡಿಸಿನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ತಾಲೂಕುಗಳಲ್ಲಿ ಒಟ್ಟು 30 ಮೆಡಿಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ। ಎಲ್ಲ ನ್ಯಾಯಾಲಯದವರು ಕೂಡ ಪ್ರತಿನಿತ್ಯ ನ್ಯಾಯಾಲಯದ ಬಾಕಿ ಇರೋ ಪ್ರಕರಣಗಳನ್ನು ಅಂದರೆ ವೇರ್ ದೇರ್ ಆರ್ ಎಲಿಮೆಂಟ್ಸ್ ಆಫ್ ಸೆಟಲ್ಮೆಂಟ್ಸ್ ಇದ್ದ ಪ್ರಕರಣಗಳನ್ನು ಈ ಒಂದು ಮೆಡಿಸಿನ್ಗೆ ರೆಫರ್ ಮಾಡಿ ಈ ಮಧ್ಯಸ್ಥ ಕೇಂದ್ರದಲ್ಲಿ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ನಾವು ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಒಂದು ಗುರಿಯನ್ನು ಹೊಂದಿದ್ದೇವೆ ಮತ್ತು ಈ ಮೆಡಿಸಿನ್ದಿಂದ ಏನು ಲಾಭ ಅಂತಂದರೆ ಈ ನ್ಯಾಯಾಲಯದ ಬಾಕಿ ಇರೋ ಪ್ರಕರಣಗಳು ಶೀಘ್ರಗತಿಯಲ್ಲಿ ಇತ್ಯರ್ಥ ಆಗುತ್ತವೆ ಮತ್ತು ಯಾವುದೇ ಖರ್ಚು ವೆಚ್ಚವಿಲ್ಲದೆ ಪ್ರಕರಣ ಇತ್ಯರ್ಥ ಆಗುತ್ತದೆ ಮತ್ತು ಮೆಡಿಸಿನ್ದಲ್ಲಿ ರಾಜಿ ಮಾಡಿಕೊಳ್ಳುವುದರಿಂದ ಜನರಿಗೆ ಒಂದು ಪಕ್ಷಗಾರ ನಡುವೆ ಒಳ್ಳೆಯ ಸುಮಧುರ ಬಾಂಧವ್ಯ ಏರ್ಪಡುತ್ತದೆ। ಅಂದರೆ ತಮ್ಮ ಒಂದು ಭಿನ್ನಾಭಿಪ್ರಾಯಗಳನ್ನು ಮರೆತು ಒಳ್ಳೆಯ ಒಂದು ಮೆಡಿಸಿನ್ದಲ್ಲಿ ಕೇಸನ್ನು ಇತ್ಯರ್ಥಪಡಿಸಿಕೊಂಡ್ರೆ ಒಳ್ಳೆಯ
ಒಂದು ಸುಮಧುರ ಬಾಂಧವ್ಯವನ್ನು ಏರ್ಪಡಿಸಿ ಜೀವನವನ್ನು ಸಾಗಿಸಬಹುದು. ಈ ಒಂದು ಮೆಡಿಸನ್ ಒಂದು ಜನರಿಗೆ ಭಾಳ ಒಂದು ಸುವರ್ಣಾವಕಾಶ ಇದೆ. ಈ ಒಂದು ಮೆಡಿಸನ್ನಲ್ಲಿ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಮೆಡಿಸನ್ ಫಾರ್ ದಿ ನೇಷನ್ ಸ್ಪೆಷಲ್ ಡ್ರೈವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ತೇನೆ.